ಒಬ್ಬ ತಂದೆ ಸಾಯುವ ಮುನ್ನ ತನ್ನ ಮಗನಿಗೆ ಒಂದು 50 ವರ್ಷ ಹಳೆಯ ಸೈಕಲ್ ಕೊಟ್ಟು, ಮಗನೇ ಇದನ್ನ ಮಾರುಕಟ್ಟೆಗೆ ತಗೊಂಡು ಹೋಗಿ ಇದರ ಬೆಲೆ ಎಷ್ಟಾಗುತ್ತೆ ಅಂತ ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ. ಮಗ ಮೊದಲು ಗುಜರಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿನ ಮಾಲೀಕ ಹೇಳ್ತಾನೆ, ಇದು ಹಳೆ ಕಬ್ಬಿಣ, ಇದಕ್ಕೆ 500 ರೂಪಾಯಿ ಅಷ್ಟೇ ಕೊಡೋಕೆ ಸಾಧ್ಯ ಅಂತ ಹೇಳ್ತಾನೆ. ಮಗ ಮುಂದೆ ಹಳೆಯ ವಸ್ತುಗಳ ಅಂಗಡಿಗೆ ಹೋಗ್ತಾನೆ. ಅಲ್ಲಿನ ವ್ಯಕ್ತಿ ಹೇಳ್ತಾನೆ, ಇದು ಅಪರೂಪದ ಮಾಡೆಲ್ಲು, ಇದಕ್ಕೆ ನಾನು 20,000 ಕೊಡ್ತೀನಿ ಅಂತ ಹೇಳ್ತಾನೆ. ಮಗನಿಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ಮುಂದೆ ಹೋಗ್ತಾನೆ. ಮುಂದೆ ಅಲ್ಲಿ ಮ್ಯೂಸಿಯಂ ಸಿಗುತ್ತೆ. ಅಲ್ಲಿನವ್ರು ಹೇಳ್ತಾರೆ, ಇದು ಇತಿಹಾಸದ ಅಮೂಲ್ಯ ವಸ್ತು, ಇದಕ್ಕೆ ನಾವು 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಮಗ ತುಂಬಾ ಆಶ್ಚರ್ಯಪಟ್ಟು ಮನೆಗೆ ಬಂದು ತಂದೆಗೆ ಎಲ್ಲ ಹೇಳ್ತಾರೆ. ಆಗ ತಂದೆ ಹೇಳ್ತಾರೆ, ನೋಡು ಮಗನೇ, ನಿನ್ನ ಮೌಲ್ಯ ಸರಿಯಾದ ಜಾಗದಲ್ಲಿ ಮಾತ್ರ ತಿಳಿಯುತ್ತೆ. ನೀನು ತಪ್ಪು ಜಾಗದಲ್ಲಿದ್ದಾಗ ಜನ ನಿನ್ನನ್ನ ಕೇವಲ ಕಸದಂತೆ ನೋಡ್ತಾರೆ. ನಿನ್ನನ್ನ ಯಾರೂ ಗುರುತಿಸ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಇರಬೇಕಾದ ಜಾಗ ಇದಲ್ಲ ಅಂತ ಅರ್ಥ ಮಾಡ್ಕೋ ಅಂತ ತಂದೆ ಬುದ್ಧಿವಾದ ಹೇಳ್ತಾರೆ.